ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅನ್ನೋದರ ವಿಶೇಷತೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನಾನು ಮೊದಲನೇ ಸಲ ಬಣ್ಣ ಅಂತ ಹಚ್ಚಿದ್ದು ಸಿನಿಮಾಗೋಸ್ಕರ. ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಚಲಿಸುವ ಮೋಡಗಳು ಸಿನಿಮಾದಲ್ಲಿ ನಾನು ಬಣ್ಣ ಹಚ್ಚಿದಾಗ ನನಗದು ಮೇಕಪ್ ಅಂತಾನೂ ಗೊತ್ತಿರಲಿಲ್ಲ, ಅಲ್ಲಿ ಶೂಟಿಂಗ್ ನಡೀತಿದೆ ಅಂತಾನೂ ಗೊತ್ತಿರಲಿಲ್ಲ. ಆ ಹಾಡಿನಲ್ಲಿ ಮೈ ಲಾರ್ಡ್ ನನ್ನ ವಾದ ಅನ್ನೋ ಹಾಡಿನಲ್ಲಿ ಆರ್ಡರ್ ಆರ್ಡರ್ ಅಂತ ಅನ್ಸಿದ್ರು. ಅದನ್ನ ಇವತ್ತಿಗೂ ಕೂಡ ಬಹಳ ಜನ ನೆನಪಿಸ್ಕೋತಾರೆ. ನೀವು ಚಲಿಸುವ ಮೋಡಗಳು ಮಾಡಿದ್ರಿ, ಆರ್ಡರ್ ಆರ್ಡರ್ ಅಂತ ಮಾಡಿದ್ರಿ, ಮಗುತ ಬಹಳ ಮುದ್ದಾಗಿ ಕಾಣ್ತಿದ್ರಿ, ಇದೆಲ್ಲ ಆಯ್ತು. ನಂತರ ಮುಖ್ಯ ಭೂಮಿಕೆಯಲ್ಲಿ ಮಾಡಿದ್ದು ನಾನು ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ. ನನಗೆ ಆಕ್ಟಿಂಗ್ ಇನ್ವಾಲ್ವ್ಮೆಂಟ್ ಅವೆಲ್ಲ ಏನು ಗೊತ್ತಿರಲಿಲ್ಲ. ನಾಗಾಭರಣ ಅಂಕಲ್ ನನಗೆ ಹೇಳ್ಕೊಟ್ರು. ಒಬ್ಬ ಹುಡುಗನನ್ನ ನೀವು ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಜಾಗ ಕೊಟ್ಟು ಬಹಳ ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಂಡು ಅಷ್ಟೇ ವಿಶ್ವಾಸದಿಂದ ನನ್ನ ನಡೆಸ್ಕೊಂಡು ಬಂದಿದ್ದೀರಿ. ಈ ಯಶಸ್ಸು, ಕೀರ್ತಿ ಆಗ್ಲಿ, ಈ ಪ್ರಶಂಸೆ ಆಗ್ಲಿ, ಇವೆಲ್ಲವೂ ಕೂಡ ನಿರ್ದೇಶಕರಾದ ನಾಗಾಭರಣ ಅಂಕಲ್ ಹಾಗೂ ನಾಗತಿಹಳ್ಳಿ ಚಂದ್ರಶೇಖರ್ ಅಂಕಲ್ಗೆ ಸೇರ್ಬೇಕು. ಈ ಪ್ರೀತಿ ನಿಮಗ್ ಸೇರಿದ್ದು. ಅದಾದ ಮೇಲೆ ಕರಿಯರ್ ಶುರು ಮಾಡಿದ್ದು ನಿನಗಾಗಿ ಆಯ್ತು, ಪ್ರೇಮ್ ಕೈದಿ ಆಯ್ತು, ರೋಮಿಯೋ ಜೂಲಿಯೆಟ್, ಹೀಗೆ ಸುಮಾರು ಸಿನಿಮಾಗಳಲ್ಲಿ ನಾನು ನಟನೆಯನ್ನ ಮಾಡುವಂತ ಅವಕಾಶ ನನ್ನ ಸಿನಿಮಾ ತಯಾರಕರು ನನಗೆ ಕೊಟ್ಟರು. ಈ ಸಿನಿಮಾ ರಂಗದಲ್ಲಿ ಇಷ್ಟೂ ವರ್ಷಗಳ ಕಾಲ ಒಂದು ಹೆಜ್ಜೆಯಿಂದ ಮತ್ತೊಂದು ಹೆಜ್ಜೆ, ಆ ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆ ಇಡುವಂತ ಸಾಮರ್ಥ್ಯವನ್ನ, ಚೈತನ್ಯವನ್ನ ನೀವು ನನಗೆ ಕೊಡ್ತಾ ಬಂದಿದ್ದೀರಿ. ನನ್ನ ಗೆಲುವಿನ ಜೊತೆ ನನ್ನ ಜೊತೆ ಇದ್ದೀರಿ, ನನ್ನ ಸೋಲಲ್ಲೂ ಕೂಡ ನನ್ನ ಜೊತೆ ಇದ್ದೀರಿ. ನನ್ನ ಸಿನಿಮಾ ಮಾಧ್ಯಮದ ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ್ಲಿ, ತಾಂತ್ರಿಕ ವರ್ಗದವರಾಗ್ಲಿ, ಪತ್ರಿಕಾ ಮಿತ್ರರಾಗ್ಲಿ, ಎಲ್ಲರೂ ಕೂಡ ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದೀರಿ. ಅದೇ ನಿಟ್ಟಿನಲ್ಲಿ ಇವಾಗ ರಿಪ್ಪನ್ ಸ್ವಾಮಿ ಅಂತ ಒಂದು ಸಿನಿಮಾದಲ್ಲಿ ನಾನು ನಟನೆಯನ್ನ ಮಾಡಿದ್ದೀನಿ. ಸಾಕಷ್ಟು ಜನ ನೋಡಿರುವ ಹಾಗೆ, ಅವ್ರಿಗೆಲ್ಲ ಗೊತ್ತಿರೋ ಹಾಗೆ, ಈ ಸಿನಿಮಾದಲ್ಲಿ ಹಿಂದೆಂದೂ ಕಾಣಿಸದೇ ಇರೋ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ತೀನಿ ಅಂತ ನೀವೇ ಹೇಳ್ತಾ ಇದ್ದೀರಾ. ಅದಕ್ಕೆ ಕಾರಣ ನಿರ್ದೇಶಕರು ಬರೆದಂಥ ಪಾತ್ರ ಆಗ್ಲಿ, ಅವರು ಬರೆದಂಥ ಸನ್ನಿವೇಶಗಳಾಗ್ಲಿ ಇದಕ್ಕೆ ಕಾರಣ ಆಗುತ್ತೆ. ಬಹಳ ಒರಟಾದಂತಹ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ. ನಾನು ಹೇಳೋ ಕಥೆಯಲ್ಲಿ ನಾಯಕನೇ ರಾಕ್ಷಸ. ನಾನೆಲ್ಲೂ ಕೂಡ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲಿ ಇಷ್ಟು ವಿಸ್ತಾರವಾಗಿ, ಇಷ್ಟು ಆಳವಾಗಿ ನಿಮ್ಮ ಜೊತೆ ಮಾತಾಡಿ ಒಂದು ವಿಚಾರವನ್ನ ಹಂಚ್ಕೊಂಡಿದ್ದಿಲ್ಲ. ಇದು ವಿಶೇಷವಾಗಿ ಮೊದಲನೇ ಬಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಇದಕ್ಕೆ ಅದರ ಅಗತ್ಯ ಇದೆ. ಇಂಥ ಪಾತ್ರ ಮಾಡಬೇಕು ಅಂತ ನನಗಾಸೆ ಇತ್ತು, ಇಂಥ ಪಾತ್ರದಲ್ಲಿ ನನ್ನನ್ನು ನೋಡಬೇಕು ಅಂತ ನಿಮ್ಗಾಸೆ ಇತ್ತು, ಇಂಥ ಪಾತ್ರದಲ್ಲಿ ನನ್ನ ಕೈಲಿ ಕೆಲಸವನ್ನು ತಗೋಬೇಕು ಅಂತ ನಮ್ಮ ನಿರ್ದೇಶಕರಿಗಾಗ್ಲಿ, ನಿರ್ಮಾಪಕರಿಗಾಗ್ಲಿ ಇತ್ತು. ಅವೆಲ್ಲವೂ ಕೂಡ ಕೂಡ್ಕೊಂಡು ಬಂದಿರುವಂತಹ ಸಮಯ. ಇದು ಕೂಡ ಅಂಥದೇ ಒಂದು ವಿಶೇಷವಾದಂತಹ ಪ್ರಯತ್ನ. ನಮ್ಮ ಸಿನಿಮಾನ ನಿಮ್ಮ ಎದುರಿಗೆ ತರ್ತಾ ಇದ್ದೀವಿ. 29ನೇ ತಾರೀಕು ಆಗಸ್ಟ್ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಕಾಡಲ್ಲಿ ಹುಟ್ಟಿ ಬಂದದ್ದು ನಂಗಾವೆ ಅನ್ನೋ ಒಂದು ಹಾಡನ್ನ, ಅದಕ್ಕೆ ಮುಂಚೆ ಕೋಟಿ ಕೋಟಿ ಜೀವ ಮೀಟಿ ಅನ್ನೋ 2 ಹಾಡುಗಳನ್ನು ನೀವು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀರಿ. ಈ ಸ್ವೀಕಾರ ನಮ್ಮ ಮನಸ್ಸುಗಳಿಗೆ ಬಹಳ ಹತ್ರ ಆಗುತ್ತೆ. ರಿಪ್ಪನ್ ಸ್ವಾಮಿ ಸಿನಿಮಾ ಆಗಸ್ಟ್ 29ನೇ ತಾರೀಕು ಚಿತ್ರಮಂದಿರಗಳಲ್ಲಿ ಬಂದು ರಿಲೀಸ್ ಆದಮೇಲೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಬಂದು ಸಿನಿಮಾ ನೋಡ್ತೀರ ಅನ್ನೋ ಭರವಸೆ ನನಗಿದೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಆಹ್ವಾನ ನೀಡ್ತಾ ಇದ್ದೀನಿ. ನಿಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರನ ಇನ್ನೊಂದು ಬಹಳ ವಿಶೇಷವಾದ ಪ್ರಯತ್ನ ರಿಪ್ಪನ್ ಸ್ವಾಮಿ ಸಿನಿಮಾ ಆಗಸ್ಟ್ 29ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳು.